ಪೊಲೀಸ್, ನಿಮ್ಮ ತಲೆಗೆ ಹೆಲ್ಮೆಟ್, ನಿಮ್ಮ ಕುಟುಂಬಕ್ಕೆ ಭರವಸೆ. ಹೊಸ ಮೊಬೈಲ್ ಖರೀದಿಸಿದ ತಕ್ಷಣ ಅದನ್ನು ಕವರ್ ಮತ್ತು ಟೆಂಪರ್ ಗ್ಲಾಸ್ ಹಾಕಿ ಸುರಕ್ಷಿತವಾಗಿಡುತ್ತೇವೆ. ಆದರೆ ಮೊಬೈಲ್ಗಿಂತ ಅಮೂಲ್ಯವಾದ ನಮ್ಮ ಜೀವವನ್ನ ರಕ್ಷಿಸುವ ಹೆಲ್ಮೆಟ್ ಧರಿಸುವುದನ್ನ ಮಾತ್ರ ಮರೆತು ಬಿಡುತ್ತೇವೆ. ದಂಡದ ಭಯಕ್ಕಾಗಿ ಅಲ್ಲ, ನಿಮ್ಮ ಜೀವ ಮತ್ತು ನಿಮ್ಮ ಕುಟುಂಬದ ಭವಿಷ್ಯಕ್ಕಾಗಿ ಹೆಲ್ಮೆಟ್ ಧರಿಸಿ. ಪಲ್ಸ್ ಪೋಲಿಯೋ ಅಭಿಯಾನಕ್ಕೆ ಚಾಲನೆ. ವಿಷಾಹಾರ ಸೇವಿಸಿ ಅಸ್ವಸ್ಥರಾದವರ ಆರೋಗ್ಯ ವಿಚಾರಿಸಿದ ಶಾಸಕ ಎಚ್.ಪಿ. ವೆಂಕಟೇಶ್. ತಾಲೂಕಿನಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ತುಮಕೂರು ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ಅಧ್ಯಕ್ಷರು ಹಾಗೂ ಶಾಸಕರಾದ ಎಚ್.ಪಿ. ವೆಂಕಟೇಶ್ ರವರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ಪೋಲಿಯೋ ಹನಿ ಹಾಕುವ ಮೂಲಕ ಅಧಿಕೃತವಾಗಿ ಚಾಲನೆ ನೀಡಿದರು. ತಾಲೂಕಿನ ಕೆ ಸೇವಾಲಾಲ್ಪುರ ಗ್ರಾಮದಲ್ಲಿ ವಿಷಾಹಾರ ಸೇವಿಸಿ ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗಿರುವ 150ಕ್ಕೂ ಹೆಚ್ಚು ಗ್ರಾಮಸ್ಥರ ಕ್ಷೇಮ ಸಮಾಚಾರವನ್ನ ಶಾಸಕರು ಖುದ್ದಾಗಿ ಭೇಟಿ ಮಾಡಿ ವಿಚಾರಿಸಿದರು. ಅದಕ್ಕೆ ವೆಂಕಟೇಶ್ ಫೋನ್ ಮಾಡಿದ, ನನಗೂ ಹಂಗೆ ಆಗೈತಣ್ಣ ಅಂತ. ಪಾಯ್ಸನ್ ಆಗಿದೆ, ಏನು ಜ್ವರ, ತಲೆನೋವು, ಹೇಳ್ದ ಮೋಷನ್ಸು, ಹೊಟ್ಟೆ ನೋವು, ಜ್ವರ, ತಲೆ ಏನೆಲ್ಲ ಕಾವರಟ್ಟೆ ಮುಗಿಸ್ತಾರೆ ಚಾನಲ್ ನೋಡ್ಕೊಂಡು ఆయన మా మీకు ఏం కావాలంటే ముగిస్తాను. బాగా డాక్టర్లు చెప్తారు, బాగా చూస్తారు, కూలిపోతారు 4 గంటలకి. ఇంకా అందరూ మాట్లాడుతారు. ఏ సమస్య ఏంటంటే ಲಸಿಕಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಎಚ್.ಪಿ. ವೆಂಕಟೇಶ್, ಪೋಷಕರು ತಮ್ಮ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ತಪ್ಪದೆ ಪೋಲಿಯೋ ಲಸಿಕೆ ಹಾಕಿಸುವ ಮೂಲಕ ಪೋಲಿಯೋ ಮುಕ್ತ ಭಾರತ ನಿರ್ಮಾಣಕ್ಕೆ ಕೈಜೋಡಿಸಬೇಕು. ತಾಲೂಕಿನಲ್ಲಿ ಒಟ್ಟು 19,098 ಗ್ರಾಮಾಂತರ ಪ್ರದೇಶ, 16,325 ನಗರ ಪ್ರದೇಶ, 2,773 ಮಕ್ಕಳನ್ನು ಗುರುತಿಸಲಾಗಿದ್ದು ಒಟ್ಟು 174 ಪಲ್ಸ್ ಪೋಲಿಯೋ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಇದರಲ್ಲಿ 167 ಗ್ರಾಮಾಂತರ ಮತ್ತು ನಗರ ಕೇಂದ್ರಗಳಾಗಿದ್ದರೆ, ದೂರದ ಊರುಗಳಿಂದ ಬರುವ ಮಕ್ಕಳ ಅನುಕೂಲಕ್ಕಾಗಿ ಬಸ್ ನಿಲ್ದಾಣಗಳಲ್ಲಿ 7 ಟ್ರಾನ್ಸಿಟ್ ಕೇಂದ್ರಗಳನ್ನು ತೆರೆಯಲಾಗಿದೆ ಎಂದು ತಿಳಿಸಿದರು. ಎಲ್ಲ ಇಲ್ಲೇ ಬರಬೇಕಂದ್ರೆ ಅಂಗಾಂಗಗಳು ಕೂಡ ಡಿಸ್ಕ್ಲೋಜರ್ ಎಫೆಕ್ಟ್ ಮಾಡಿ ಆಸ್ತಿಗಳು ನಮ್ಮ ಪ್ರಾಮಾಣಿಕವಾಗಿ ಇಂದ ಈ ಸೇವೆ ನೋಡಿದ್ದು ತುಂಬ ಸಂತೋಷ ಆಗ್ತದೆ. ಈಗ ಡಿಗ್ರಿ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕರು, ವಿಷಾಹಾರ ಸೇವನೆ ಘಟನೆಗೆ ಸಂಬಂಧಿಸಿದಂತೆ ಇಂತಹ ಘಟನೆಗಳು ಮರುಕಳಿಸದಂತೆ ತಾಲೂಕಿನಾದ್ಯಂತ ಆಹಾರ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು
ಹಬ್ಬ, ಜಾತ್ರೆ ಅಥವಾ ಧಾರ್ಮಿಕ ಸಭೆ ಸಮಾರಂಭಗಳು ನಡೆಯುವಾಗ ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರು ಹಾಗೂ ಗುಣಮಟ್ಟದ ಆಹಾರ ಸಿಗುವಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ನಿರಂತರ ನಿಗಾ ವಹಿಸಬೇಕು ಎಂದು ತಿಳಿಸಿದ್ದೇನೆ. ಕ್ಷೇತ್ರದ ಪ್ರತಿಯೊಬ್ಬ ನಾಗರಿಕನ ಆರೋಗ್ಯ ಮತ್ತು ಸುರಕ್ಷತೆ ನನ್ನ ಮೊದಲ ಆದ್ಯತೆ. ತುರ್ತು ಪರಿಸ್ಥಿತಿ ಎದುರಾದಾಗ ತಾಲೂಕು ಆಡಳಿತ ಹಾಗೂ ಆರೋಗ್ಯ ಇಲಾಖೆ ತಕ್ಷಣವೇ ಸ್ಪಂದಿಸುವಂತೆ ಈಗಾಗಲೇ ಸನ್ನದ್ಧಗೊಳಿಸಲಾಗಿದೆ. ಯಾವುದೇ ಹಳ್ಳಿಯ ಜನತೆಗೂ ವೈದ್ಯಕೀಯ ಸೌಲಭ್ಯ ಸಿಗದೆ ತೊಂದರೆಯಾಗಲು ನಾನು ಬಿಡುವುದಿಲ್ಲ ಎಂದು ತಿಳಿಸಿದರು. ನಾನು ಎಲ್ಲ ಮಾಹಿತಿ ತೊಗೊಂಡಿದ್ದೀನಿ. ಈಗಾಗಲೇ ಎಲ್ಲ ಪೇಷಂಟ್ 30-35 ಜನ ಅಡ್ಮಿಟ್ ಆಗಿದ್ದಾರೆ. ಅದರಲ್ಲಿ ಒಂದು 20 ಜನ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನೂ ಫುಡ್ ಪಾಯ್ಸನ್ ಆಗಿ ಅದು ಏನೋ ರಿಪೋರ್ಟ್ ಬರಬೇಕಂತೇನು ಶಾಂಪಲ್ಸ್ ತೊಗೊಂಡು ಕಳಿಸಿದ್ದಾರೆ. ನೋಡೋಣ, ಈಗೆಲ್ಲ ಪೇಷಂಟ್ಸ್ ಎಲ್ಲ ಒಂದು 60% ರಿಕವರಿ ಆಗಿದ್ದಾರೆ. ಇನ್ನೇನಾದರೂ ಹಂಗೇನೋ ಇದ್ದರೆ ಡಾಕ್ಟರ್ಸ್ ಜೊತೆ ಎಲ್ಲ ಮಾತಾಡಿದ್ದೀನಿ. ಎಕ್ಸ್ಟ್ರಾ ಕೇರ್ ತೊಗೊಂಡು ಅವ್ರಿಗೆ ಆದಷ್ಟು ಬೇಗ ಗುಣಮುಖರಾಗಿ ಅಂತೀನಿ ನಾನು ಹಾರೈಸ್ತೇನೆ. ಎಲ್ಲ ಸಿಬ್ಬಂದಿ ವರ್ಗದವರು ಪ್ರಾಮಾಣಿಕವಾಗಿ ಅವರು ಕೆಲಸ ಮಾಡ್ತಿದ್ದಾರೆ, ಪ್ರಾಮಾಣಿಕವಾಗಿ ಮಾಡಿ ನೋಡ್ತಾ ಇದ್ದಾರೆ. ಕೆಲವರು ಸ್ವಲ್ಪ ಮೋಷನ್ಸ್ ಜಾಸ್ತಿಯಾಗಿ ಸುಸ್ತಾಗ್ತಾ ಇದೆ. ಕೆಲವರು ಪೇಷಂಟ್ಸ್ಗೆ ರಿಕವರಿ ಆಗ್ತಾರೆ, ಇದೇನು ಸಮಸ್ಯೆ ಆಗಲ್ಲ. ಎಕ್ಸ್ಟ್ರಾ ಕೇರ್ ತೊಗೊಂಡು 16 ಜನ ಇದ್ದಾರೆ, ಕೇರ್ ತೊಗೊಂಡು ಟ್ರೀಟ್ಮೆಂಟ್. ಸರ್, ಈಗ ಚುನಾವಣೆ 2 ವರ್ಷ ಇದೆ. ಬೇರೆ ಬೇರೆ ಕಡೆಯಿಂದ ಪಾವಗಡ ತಾಲೂಕಿಗೆ ನಾವು ಈಗ ಆಕಾಂಕ್ಷಿಗಳು ಸೇವೆ. ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಅವರು, ಯಾರು ಬೇಕಾದರೂ ಚುನಾವಣೆಗೆ ಸ್ಪರ್ಧಿಸಬಹುದು. ಜನರಿಗೆ ಒಳ್ಳೆಯದು ಮಾಡುವವರನ್ನ ನಾವು ಸ್ವಾಗತಿಸುತ್ತೇವೆ. ಆದರೆ ಖಾಸಗಿ ಬಸ್ ನಿಲ್ದಾಣದಲ್ಲಿ ಕೇವಲ ಚೇರ್ಗಳನ್ನು ಹಾಕಿಸಿದ ತಕ್ಷಣ ಯಾರೂ ನಾಯಕರಾಗಲು ಸಾಧ್ಯವಿಲ್ಲ. ಪಾವಗಡದ ಮತದಾರರು ಅತ್ಯಂತ ಪ್ರಜ್ಞಾವಂತರಿದ್ದಾರೆ. ಹಿಂದೆ ರಾಜ್ಯ ಮಟ್ಟದ ನಾಯಕರಾಗಿದ್ದ ಕೆಬಿ ಕೃಷ್ಣಮೂರ್ತಿಯವರೇ ಬಂದು ಸ್ಪರ್ಧಿಸಿ ಇಲ್ಲಿ ಗೆಲ್ಲಲಾಗದೆ ಹೋದರು. ಹೊರಗಿನವರಿಗೆ ನಮ್ಮ ಜನ ಮಣೆ ಹಾಕುವುದಿಲ್ಲ. ಸ್ಥಳೀಯವಾಗಿ ಜನರ ಕೆಲಸ ಮಾಡುವವರ ಕೈಯನ್ನ ಮಾತ್ರ ಇಲ್ಲಿನ ಜನರು ಹಿಡಿಯುತ್ತಾರೆ ಎಂದು ಪರೋಕ್ಷವಾಗಿ ರಾಜಕೀಯ ವಿರೋಧಿಗಳಿಗೆ ಟಾಂಗ್ ನೀಡಿದರು. ಈಗ ತಾವು ಶಾಸಕರಾಗಿ ತಮ್ಮ ಅಭಿಪ್ರಾಯ ಏನಕ್ಕೆ? ಸಂತೋಷವಾಗಿ ಬರಬೇಕು. ಎಲ್ಲೆಲ್ಲೋ ಏನೇನೋ ಮಾಡಿ ದುಡ್ಡು ಸಂಪಾದನೆ ಮಾಡಿರ್ತಾರೆ. ಅಟ್ಲೀಸ್ಟ್ ಅವರು ನಮ್ಮ ತಾಲೂಕಿನ ಜನತೆಗೆ ಕೊಡಲಿ. ಅವರು ಏನಾದರೂ ಈಗ ಚುನಾವಣೆಗೆ ನಿಲ್ಲಲಿಕ್ಕೆ ಯಾರ್ದು ಅಭ್ಯಂತರ ಇಲ್ಲ, ಯಾರಾದರೂ ಬರ್ಬೋದು, ಯಾರಾದರೂ ನಿಲ್ಬೋದು. ಬಡ ಜನತೆಗೆ ಅನುಕೂಲ ಆಗಬೇಕು. ಸುಮ್ಮನೆ ಬಿಲ್ಡಪ್ ಕೊಟ್ಟು ಕಾಲಿಗೆ ಮುಗಿದು ಒಳ್ಳೊಳ್ಳೆ ವೆಹಿಕಲ್ಗಳಲ್ಲಿ ಬಂದು ಶೋ ಕೊಟ್ಟರೆ ಆಗಲ್ಲ. ದಿನನಿತ್ಯ ಬಡವರು ಸೇವೆ ಮಾಡಿದ್ರೆ ಅವಾಗ ಒಪ್ಕೊತಾರೆ. ಎಷ್ಟೋ ಜನ ಬಂದಿದ್ದಾರೆ. ಕೆಬಿ ಕೃಷ್ಣಮೂರ್ತಿ ಸ್ಟೇಟ್ ಲೀಡ್ರು ಬಂದು ಹೋದರು ಅಲ್ವಾ. ನಮ್ಮ ತಾಲ್ಲೂಕಿನ ಜನ ಇಲ್ಲಿ ಸ್ಥಳೀಯವಾಗಿದ್ದು ಪ್ರಾಮಾಣಿಕವಾಗಿ ಜನಸೇವೆ ಮಾಡೋರಿಗೆ ಒಂದೊಂದು ಸಲ ರಿವರ್ಸ್ ಹೊಡಿತಾರೆ. ನೀನು ಶೋಕಿ ಮಾಡೋಕ್ಕೆ ಬಂದರೆ ವೇಸ್ಟ್ ಕೊಟ್ಟು ಬಿಚ್ತಾರೆ. ಬೆಂಚ್ ಕಾರ್ ಟೈರ್ಗಳು ಬರಸ್ಟ್ ಆಗ್ತವೆ. ಬಳಿಕ ಅಧಿಕಾರಿಗಳೊಂದಿಗೆ ಸೇವಾಲಾಲ್ಪುರ ತಾಂಡಾಗೆ ಖುದ್ದಾಗಿ ಭೇಟಿ ನೀಡಿ ಸಾರ್ವಜನಿಕರೊಂದಿಗೆ ಸಮಾಲೋಚನೆ ನಡೆಸಿದ ಶಾಸಕರು, ಗ್ರಾಮದಲ್ಲಿಯೇ ತಾಲೂಕು ಆಡಳಿತದಿಂದ ಮೊಬೈಲ್ ಕ್ಲಿನಿಕ್ ಪ್ರಾರಂಭಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಪರಿಸ್ಥಿತಿ ಸಂಪೂರ್ಣ ನಿಯಂತ್ರಣದಲ್ಲಿದ್ದು ಸಾರ್ವಜನಿಕರು ಆತಂಕ ಪಡಬೇಕಾಗಿಲ್ಲ. ಆರೋಗ್ಯದಲ್ಲಿ ಏನಾದರೂ ಏರುಪೇರಾದರೆ ತಕ್ಷಣ ಜಿಲ್ಲಾಸ್ಪತ್ರೆಗೆ ರವಾನಿಸಲು ವ್ಯವಸ್ಥೆ ಮಾಡಲಾಗಿದೆ ಎಂದು ಧೈರ್ಯ ತುಂಬಿದರು. ಈ ಸಂದರ್ಭದಲ್ಲಿ ಶ್ರೀ ಜಪಾನಂದ ಸ್ವಾಮಿ, ಜಿಲ್ಲಾ ಆರೋಗ್ಯಾಧಿಕಾರಿ ಚಂದ್ರಶೇಖರ್, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನಾಗೇಶ್, ಆಸ್ಪತ್ರೆ ಆಡಳಿತಾಧಿಕಾರಿ ಡಾಕ್ಟರ್ ಗಣೇಶ್ ಬಾಬು, ತಹಶೀಲ್ದಾರ್ ವೈರವಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದ ಮಧುಸೂದನ್, ಮುಖಂಡರಾದ ಸುದೇಶ್ ಬಾಬು, ಶಂಕರರೆಡ್ಡಿ, ರವಿ, ನರಸಿಂಹರೆಡ್ಡಿ, ಲಕ್ಷ್ಮೀ ನರಸಪ್ಪ, ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಎಚ್ವಿ ರವಿಕುಮಾರ್ ಹಾಗೂ ಎರಿಸ್ವಾಮಿ ಸೇರಿದಂತೆ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು.